ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ BA ಫಸ್ಟ್ ಸೆಮಿಸ್ಟರ್ SEP ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ, ಒಂದು ಪೊಲಿಟಿಕಲ್ ಸೈನ್ಸ್ ಏನು ಒಂದು ಸಬ್ಜೆಕ್ಟ್ ಇದೆಯಲ್ಲ, ಈ ಸಬ್ಜೆಕ್ಟ್ ಮೇಲೆ ಕೇಳುವಂಥ 2 ಮಾರ್ಕಸ್, 5 ಮಾರ್ಕಸ್, 10 ಮಾರ್ಕಸ್ ಆ್ಯಂಡ್ 15 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಸೊ ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಪೊಲಿಟಿಕಲ್ ಥಿಯರಿ, ಈ ಚಾಪ್ಟರಲ್ಲಿ ಕೇಳುವಂಥ 2 ಮಾರ್ಕಸ್ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಒನ್, ಡಿಫೈನ್ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತವನ್ನು ವ್ಯಾಖ್ಯಾನಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್, ವಾಟ್ ಈಸ್ ದಿ ಸ್ಕೋಪ್ ಆಫ್ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತದ ವ್ಯಾಪ್ತಿ ಎಂದರೇನು ಕೇಳಿದ್ದಾರೆ. ಥರ್ಡ್ ಕ್ವಶನ್, ಮೆನ್ಷನ್ ಎನಿ ಟು ಡಿಫ್ರೆನ್ಸಸ್ ಬಿಟ್ವೀನ್ ಪೊಲಿಟಿಕಲ್ ಥಿಯರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್, ಅಂದರೆ ರಾಜಕೀಯ ಸಿದ್ಧಾಂತ ಮತ್ತು ರಾಜಕೀಯ ವಿಜ್ಞಾನದ ನಡುವಿನ ಒಂದು ಯಾವುದೇ ರೀತಿಯಂಥ 2 ವ್ಯತ್ಯಾಸಗಳನ್ನು ತಿಳಿಸಿ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ 5 ಮಾರ್ಕಸ್ಸಿಗೆ ಕೇಳುವಂಥ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ನೇಚರ್ ಆಫ್ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತದ ಸ್ವರೂಪಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್, ರೈಟ್ ಎ ಶಾರ್ಟ್ ನೋಟ್ ಆನ್ ದಿ ಇಂಪಾರ್ಟೆನ್ಸ್ ಆರ್ ಸಿಗ್ನಿಫಿಕೆನ್ಸ್ ಆಫ್ ಸ್ಟಡಿಂಗ್ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತದ ಅಧ್ಯಯನದ ಪ್ರಾಮುಖ್ಯತೆಯ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಬರೆಯಿರಿ ಕೇಳಿದ್ದಾರೆ. ನೆಕ್ಸ್ಟ್ 10 or 15 ಮಾರ್ಕಸ್ಸಿಗೆ ಕೇಳುವಂಥ ಪ್ರಶ್ನೆ ನೋಡೋಣ. ಫಸ್ಟ್ ಒನ್, ಎಕ್ಸಾಮಿನ್ ದಿ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಪೊಲಿಟಿಕಲ್ ಥಿಯರಿ, ರಾಜಕೀಯ ಸಿದ್ಧಾಂತದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಪರಿಶೀಲಿಸಿ ಕೇಳಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ 2, ಒರಿಜಿನ್ ಆಫ್ ಸ್ಟೇಟ್, ಇಲ್ಲಿ ಕೇಳುವಂಥ 2 ಮಾರ್ಕಸ್ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಒನ್, ನೇಮ್ ಟು ಪ್ರೊಪೊನೆಂಟ್ಸ್ ಆಫ್ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ, ಸಾಮಾಜಿಕ ಒಪ್ಪಂದದ ಸಿದ್ಧಾಂತದ 2 ಪ್ರತಿಪಾದಕರ ಹೆಸರನ್ನು ಇಲ್ಲಿ ತಿಳಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್, ವಾಟ್ ಈಸ್ ದಿ ಡಿವೈನ್ ಥಿಯರಿ, ದೈವಿಕ ಸಿದ್ಧಾಂತ ಎಂದರೇನು ಕೇಳಿದ್ದಾರೆ. ಥರ್ಡ್ ಕ್ವಶನ್, ವಾಟ್ ಈಸ್ ದಿ ಫೋರ್ಸ್ ಥಿಯರಿ, ಶಕ್ತಿ ಸಿದ್ಧಾಂತ ಎಂದರೇನು ಕೇಳಿದ್ದಾರೆ. ನೆಕ್ಸ್ಟ್ ಈ ಯೂನಿಟಲ್ಲಿ ಕೇಳುವಂಥ 5 ಮಾರ್ಕಸ್ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ಮೇನ್ ಫೀಚರ್ಸ್ ಆಫ್ ದಿ ಪಾಟ್ರಿಯಾರ್ಚಲ್ ಆ್ಯಂಡ್ ಮ್ಯಾಟ್ರಿಯಾರ್ಚಲ್ ಥಿಯರೀಸ್ ಆಫ್ ದಿ ಒರಿಜಿನ್ ಆಫ್ ದಿ ಸ್ಟೇಟ್, ರಾಜ್ಯದ ಉಗಮದ ಪಿತೃಪ್ರಧಾನ ಮತ್ತು ಮಾತೃಪ್ರಧಾನ ಸಿದ್ಧಾಂತಗಳ ಮುಖ್ಯ ಲಕ್ಷಣಗಳು ಇಲ್ಲಿ ತಿಳಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್, ಬ್ರೀಫ್ಲಿ ಡಿಸ್ಕಸ್ ದಿ ಫೀಚರ್ಸ್ ಆಫ್ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ, ಸಾಮಾಜಿಕ ಒಪ್ಪಂದದ ಸಿದ್ಧಾಂತದ ಲಕ್ಷಣಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ ಕೇಳಿದ್ದಾರೆ. ನೆಕ್ಸ್ಟ್ 10 ಮಾರ್ಕಸ್ ಆರ್ 15 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಕ್ರಿಟಿಕಲಿ ಎಕ್ಸಾಮಿನ್ ದಿ ಹಿಸ್ಟಾರಿಕಲ್ ಆರ್ ಇವ್ಯಾಲ್ಯೂಷನರಿ ಥಿಯರಿ ಆಫ್ ದಿ ಒರಿಜಿನ್ ಆಫ್ ದಿ ಸ್ಟೇಟ್, ರಾಜ್ಯದ ಉಗಮದ ಐತಿಹಾಸಿಕ ಅಥವಾ ವಿಕಾಸನೀಯ ಸಿದ್ಧಾಂತವನ್ನು ಇಲ್ಲಿ ಪರಿಶೀಲಿಸಿ ಕೇಳಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಒನ್, ಎಕ್ಸ್ಪ್ಲೈನ್ ಆ್ಯಂಡ್ ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ, ಸಾಮಾಜಿಕ ಒಪ್ಪಂದದ ಸಿದ್ಧಾಂತವನ್ನು ವಿವರಿಸಿ ಮತ್ತು ವಿವರಣಾತ್ಮಕ ಮೌಲ್ಯಮಾಪನ ನೀಡಿ ಕೇಳಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ 3, ಪೊಲಿಟಿಕಲ್ ಕಾನ್ಸೆಪ್ಟ್ಸ್. ಸೊ ಇಲ್ಲಿ ನಾವು ಅಥಾರಿಟಿ, ಲಿಬರ್ಟಿ, ಜಸ್ಟಿಸ್ ನೋಡ್ತೀವಿ. ಸೊ ಇಲ್ಲಿ ಈ ಯೂನಿಟಲ್ಲಿ ಕೇಳುವಂಥ 2 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಡಿಫೈನ್ ಅಥಾರಿಟಿ, ಅಧಿಕಾರವನ್ನು ವ್ಯಾಖ್ಯಾನಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್, ವಾಟ್ ಈಸ್ ಮೀನ್ಡ್ ಬೈ ಲಿಬರ್ಟಿ, ಸ್ವಾತಂತ್ರ್ಯ ಎಂದರೇನು ಕೇಳಿದ್ದಾರೆ. ಥರ್ಡ್ ಕ್ವಶನ್, ಡಿಫೈನ್ ಜಸ್ಟಿಸ್, ನ್ಯಾಯವನ್ನು ವ್ಯಾಖ್ಯಾನಿಸಿ ಕೇಳಿದ್ದಾರೆ. ಫೋರ್ತ್ ಒನ್ ಕ್ವಶನ್, ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಅಥಾರಿಟಿ ಆ್ಯಂಡ್ ಪವರ್, ಅಧಿಕಾರ ಮತ್ತು ಶಕ್ತಿಯ ನಡುವಿನ ಒಂದು ವ್ಯತ್ಯಾಸ ತಿಳಿಸಿ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ 5 ಮಾರ್ಕಸ್ ಕ್ವಶನ್ ಕೇಳುವಂಥದ್ದು ಯಾವುದಂತಂದರೆ, ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ಡಿಫರೆಂಟ್ ಕೈಂಡ್ಸ್ ಆಫ್ ಅಥಾರಿಟಿ, ಟ್ರೆಡಿಷ್ನಲ್, ಲೀಗಲ್, ರೇಷನಲ್, ಚಾರಿಸ್ಮೆಟಿಕ್, ಅಧಿಕಾರ ವಿವಿಧ ರೀತಿಗಳನ್ನು ಇಲ್ಲಿ ವಿವರಿಸೋದು ಕೇಳಿದ್ದಾರೆ. ಯಾವ್ಯಾವಪ್ಪ ಅಂದ್ರೆ ಅವು ಸಾಂಪ್ರದಾಯಿಕ ಆಗಿರ್ಬೋದು, ಕಾನೂನುಬದ್ಧ ಆಗಿರ್ಬೋದು, ಅಥವಾ ಕರಾಮತ ಬಗ್ಗೆ ಆಗಿರ್ಬೋದು, ಇಲ್ಲೇನು ಮಾಹಿತಿ ಅದರ ಬಗ್ಗೆ ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಡಿಫರೆಂಟ್ ಡೈಮೆನ್ಷನ್ಸ್ ಆಫ್ ಲಿಬರ್ಟಿ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಏನೈತಿ ಸ್ವಾತಂತ್ರ್ಯದ ವಿಭಿನ್ನ ಆಯಾಮಗಳನ್ನು ಇಲ್ಲಿ ವಿವರಿಸಿ ತಂದರೆ, ಅದು ಸಕಾರಾತ್ಮಕ ಆಗಿರ್ಬೋದು ಅಥವಾ ನಕಾರಾತ್ಮಕ ಆಗಿರ್ಬೋದು, ಅದ್ರ ಬಗ್ಗೆ ಇಲ್ಲಿ ಏನು ಮಾಡಬೇಕು, ನೀವು ಬರೆಯಬೇಕು. ಥರ್ಡ್ ಕ್ವಶನ್, ರೈಟ್ ಎ ನೋಟ್ ಆನ್ ದಿ ರೂಲ್ ಆಫ್ ಲಾ, ಕಾನೂನಿನ ಆಡಳಿತದ ಬಗ್ಗೆ ಒಂದು ಇಲ್ಲಿ ಟಿಪ್ಪಣಿ ಬರೆಯೋದು ಕೇಳಿದ್ದಾರೆ. ನೆಕ್ಸ್ಟ್ 10 to 15 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸಾಮಿನ್ ದಿ ಕಾನ್ಸೆಪ್ಟ್ ಆಫ್ ಜಸ್ಟಿಸ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ವೇರಿಯಸ್ ಫಾರ್ಮ್ಸ್, ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್, ನ್ಯಾಯದ ಪರಿಕಲ್ಪನೆಯನ್ನು ಪರಿಶೀಲಿಸಿ ಮತ್ತು ಅದರ ವಿವಿಧ ರೂಪಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಅಥವಾ ರಾಜಕೀಯ ಬಗ್ಗೆ ಏನು ಮಾಡಬೇಕು, ನಾವು ವಿವರಿಸಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಡಿಸ್ಕಸ್ ದಿ ರಿಲೇಷನ್ಸ್ ಬಿಟ್ವೀನ್ ಲಿಬರ್ಟಿ ಆ್ಯಂಡ್ ಅಥಾರಿಟಿ, ಸ್ವಾತಂತ್ರ್ಯ ಮತ್ತು ಅಧಿಕಾರದ ನಡುವಿನ ಸಂಬಂಧವನ್ನು ಇಲ್ಲಿ ಚರ್ಚಿಸಿ ಕೇಳಿದ್ದಾರೆ.
ನೆಕ್ಸ್ಟ್ ಚಾಪ್ಟರ್ 4 ಥಿಯರೀಸ್ ಆಫ್ ಸಾವರ್ಜಿಟಿ ಆ್ಯಂಡ್ ಡೆಮೋಕ್ರಸಿ. ಸೊ ಈ ಒಂದು ಚಾಪ್ಟರಲ್ಲಿ ಕೇಳುವಂಥ 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ವಾಟ್ ಆರ್ ದ 2 ಆಸ್ಪೆಕ್ಟ್ಸ್ ಆಫ್ ಸಾವರ್ಜಿನಿಟಿ? ಪರಿಮಾಧಿಕಾರದ 2 ಅಂಶಗಳನ್ನು ಇಲ್ಲಿ ಯಾವ್ಯಾವ ಕೇಳಿದ್ದಾರೆ. ಸೆಕೆಂಡ್ ಒನ್, ಡಿಫೈನ್ ಪ್ಲೂರಲಿಸಮ್, ಬಹುತ್ವವಾದವನ್ನು ಇಲ್ಲಿ ವ್ಯಾಖ್ಯಾನಿಸಿ ಕೇಳಿದ್ದಾರೆ. ಥರ್ಡ್ ಕ್ವಶನ್, ಹೂ ಈಸ್ ಜಾನ್ ಆಸ್ಟಿನ್? ಜಾನ್ ಆಸ್ಟಿನ್ ಯಾರಂತ ಕೇಳಿದ್ದಾರೆ. ಫೋರ್ತ್ ಕ್ವಶನ್, ವಾಟ್ ಈಸ್ ದಿ ಎಲೈಟ್ ಥಿಯರಿ ಆಫ್ ಡೆಮೋಕ್ರಾಸಿ? ಪ್ರಜಾಪ್ರಭುತ್ವದ ಗಣ್ಯ ಸಿದ್ಧಾಂತ ಎಂದರೇನು ಕೇಳಿದ್ದಾರೆ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ರೈಟ್ ಎ ಶಾರ್ಟ್ ನೋಟ್ ಆನ್ ದಿ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಸಾವರ್ಜಿನಿಟಿ. ಪರಿಮಾಧಿಕಾರದ ಮುಖ್ಯ ಲಕ್ಷಣಗಳ ಕುರಿತು ಇಲ್ಲಿ ಒಂದು ಸಣ್ಣ ಟಿಪ್ಪಣಿ ಬರೆಯಿದ್ದಾರೆ. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಮೀನಿಂಗ್ ಆ್ಯಂಡ್ ಫ್ಯೂಚರ್ಸ್ ಆಫ್ ದಿ ಎಲೈಟ್ ಥಿಯರಿ ಆಫ್ ಡೆಮೋಕ್ರಾಸಿ. ಪ್ರಜಾಪ್ರಭುತ್ವದ ಗಣ್ಯ ಸಿದ್ಧಾಂತದ ಅರ್ಥ ಮತ್ತು ಲಕ್ಷಣಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಥರ್ಡ್ ಕ್ವಶನ್, ಡಿಫರೆನ್ಸಿಯೇಟ್ ಬಿಟ್ವೀನ್ ಲೀಗಲ್ ಸಾವರ್ಜಿನಿಟಿ ಆ್ಯಂಡ್ ಪೊಲಿಟಿಕಲ್ ಸಾವರ್ಜಿನಿಟಿ. ಕಾನೂನು ಪರಿಣಾಮಾಧಿಕಾರಿ ಮತ್ತು ರಾಜಕೀಯ ಪರಿಣಾಮಾಧಿಕಾರಿದ ನಡುವಿನ ಇಲ್ಲಿ ವ್ಯತ್ಯಾಸವನ್ನು ತಿಳಿಸಿ ಕೇಳಿದ್ದಾರೆ. ನೆಕ್ಸ್ಟ್ 10 or 15 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಕ್ರಿಟಿಕಲಿ ಎಕ್ಸ್ಪ್ಲೇನ್ ದಿ ಜಾನ್ ಆಸ್ಟಿನ್ಸ್ ಥಿಯರಿ ಆಫ್ ಸಾವರ್ಜಿನಿಟಿ. ಜಾನ್ ಆಸ್ಟಿನ್ ಅವರ ಪರಮಾಧಿಕಾರದ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ಆ್ಯಂಡ್ ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ ದಿ ಪ್ಲೂರಲಿಸ್ಟ್ ಥಿಯರಿ ಆಫ್ ಸಾವರ್ಜಿನಿಟಿ. ಬಹುತ್ವವಾದದ ಪರಿಮಾಧಿಕಾರದ ಸಿದ್ಧಾಂತವನ್ನು ವಿವರಿಸಿ ಮತ್ತು ವಿಮರ್ಶಕವಾಗಿ ಅದರ ಮೌಲ್ಯಮಾಪನವನ್ನು ಇಲ್ಲಿ ತಿಳಿಸಿ ಕೇಳಿದ್ದಾರೆ. ಥರ್ಡ್ ಕ್ವಶನ್ಸ್, ಡಿಸ್ಕಸ್ ದಿ ವೇರಿಯಸ್ ಥಿಯರೀಸ್ ಆಫ್ ಡೆಮೋಕ್ರಾಸಿ. ಪ್ರಜಾಪ್ರಭುತ್ವದ ವಿವಿಧ ಸಿದ್ಧಾಂತಗಳ ಬಗ್ಗೆ ಇಲ್ಲಿ ಚರ್ಚಿಸಿ ಕೇಳಿದ್ದಾರೆ. ಸೊ ಎಲ್ಲ ಚಾಪ್ಟರಲ್ಲಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಈ ವಿಡಿಯೋಗೆ 100 ಲೈಕ್ಗಳನ್ನು ನೀವು ನೀಡಿದ್ದೇ ಆದಲ್ಲಿ ನಿಮಗೆ ಈ ಎಲ್ಲ ಏನಿದೆಲ್ಲ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆಯಲ್ಲ, ಸೊ ವಿತ್ ಅದರ ಸೊಲ್ಯೂಷನ್ಸ್ ಆನ್ಸರ್ಸ್ ಏನಿದೆಯಲ್ಲ ಅದರದ್ದೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. 100 ಟಾರ್ಗೆಟ್ 100 ಲೈಕ್ಸ್ ಕಂಪ್ಲೀಟ್ ಆದರೆ ಮಾತ್ರ ನೆಕ್ಸ್ಟ್ ಇದರ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.